ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ. ನಾನು ನಿಮ್ಮ ಮಗಳು ಕಿಂಚನ ಮಂಜುನಾಥ್. ಇವತ್ತು ವ್ಲಾಗ್ನ ನಾನು ನಮ್ಮ ಮೆಡಿಕಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಣ ನನ್ನ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ನಾನು ಮೆಡಿಕಲಿಗೆ ಬಂದಿದ್ದೀನಿ. ಇದೇ ನಮ್ಮ ಮೆಡಿಕಲ್. ಇವತ್ತು ನಾನೊಂದು ಹೋಮಿಯೋಪತಿ ಮೆಡಿಸಿನ್ ಬಗ್ಗೆ ನಾನು ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಉಪಯೋಗ ಆಗೋಂಥದ್ದು, ತುಂಬ ಬೇಕಾಗಿರೋ ಅಂಥ ಮೆಡಿಸಿನ್. ಏನೇ ಅಂತ ಅಂದರೆ ಇವಾಗ ಹೇರ್ ಫಾಲಿಂಗ್ ತುಂಬ ಆಗ್ತಾ ಇದೆ, ಹೇರ್ ಗ್ರೋತ್ ಆಗ್ತಾ ಇಲ್ಲ, ಬೇಗನೆ ಉದುರುತ್ತಾ ಇದೆ, ಡ್ಯಾಂಡ್ರಫ್ ಆಗ್ತಾ ಇದೆ. ಎಲ್ಲದಕ್ಕೂ ತುಂಬ ಚಿಕ್ಕ ಮಕ್ಕಳಿಂದನೂ ಸ್ಟಾರ್ಟ್ ಆಗಿದೆ. ತುಂಬ ಹೇರ್ ಫಾಲ್ ಆಗ್ತಾ ಇದೆ. ನಮಗೆ ಯಾವ ಆಯಿಲ್ ಯೂಸ್ ಮಾಡಿದ್ರೂ ನಮಗೆ ವರ್ಕ್ ಆಗ್ತಾ ಇಲ್ಲ, ಯಾವ ಮೆಡಿಸಿನ್ಸ್ನ ನಾವು ತೊಗೊಂಡ್ರೂ ವರ್ಕ್ ಆಗ್ತಿಲ್ಲ. ಅಥವಾ ಅಟ್ಲೀಸ್ಟ್ ನಾವು ಮೆಡಿಸಿನ್ಸ್ ತೊಗೊಂಡ್ರೆ ಏನಾಗ್ತಾ ಇದ್ರೆ ಉದ್ರೋಗಿದೆ, ಮತ್ತು ಮೆಡಿಸಿನ್ಸ್ ತೊಗೊಂಡಾಗ ನಮ್ಗೆ ಏನಾಗ್ತಾ ಇದೆ, ಸ್ಟಾಪ್ ಆಗ್ತಾ ಇದೆ, ಏರ್ ಫಾಲಿಂಗ್ ಸ್ಟಾಪ್ ಆಗ್ತಿದೆ, ಏರ್ ಗ್ರೋತ್ ಆಗ್ತಾ ಇಲ್ಲ. ಅಂದರೆ ಉದ್ರೋಗಿರೋ ಜಾಗದಲ್ಲಿ ನಮಗೆ ಹೇರ್ ಗ್ರೋತ್ ಆಗ್ತಾ ಇಲ್ಲ. ಇವಾಗ ಉದ್ರೋಗ್ಬಿಟ್ಟಿದೆ, ಇಲ್ಲೆಲ್ಲ ಬಾಂಡ್ಲೆಟ್ ಕಾಣಿಸ್ತಾ ಇದೆ, ನಮಗೆ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅನ್ನೋಗೆ ಒಂದು ನಮ್ಮ ಹೋಮಿಯೋಪತಿ ಮೆಡಿಸಿನ್ ಆರ್ ಹೋಮಿಯೋಪತಿ ಪ್ರಾಡಕ್ಟ್ ಬಂದ್ಬಿಟ್ಟು ಏರ್ ರಿವೈವರ್ ಅಂತ ಅಂದ್ಬಿಟ್ಟು ಇದು. ಈ ಏರ್ ರಿವೈವರ್ ಏನಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ, ಇಟ್ಸ್ ನಾಟ್ ಎ ಶಾಂಪೂ ಆಗಲಿ ಆಯಿಲ್ ಆಗಲಿ ಮೆಡಿಸಿನ್ ಅಲ್ಲ. ಇಟ್ಸ್ ಜಸ್ಟ್ ಎ ಸ್ಪ್ರೇ. ಯಾವ ಥರ ಅಂತಂದರೆ ಹೌ ಇಟ್ಸ್ ವರ್ಕ್, ಹಿಂಗೆ ಇದನ್ನು ಯೂಸ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಟ್ಸ್ ಜಸ್ಟ್ ಎ ಸ್ಪ್ರೇ, ಲಿಕ್ವಿಡ್ ಫಾರ್ಮ್ಯಾಟಲ್ಲಿರುತ್ತೆ. ಜಸ್ಟ್ ಎಲ್ಲಿ ನಿಮಗೆ ಹೇರ್ ಫಾಲ್ ಆಗ್ತಿದೆ, ಎಲ್ಲಿ ರೀಗ್ರೋತ್ ಆಗಿಲ್ಲ ಅಲ್ಲಿ ಜಸ್ಟ್ ಸ್ಪ್ರೇ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಹಾಕಿದ್ರೆ ಅಲ್ಲೆಲ್ಲ ನಿಮಗೆ ಕ್ಲೀನಾಗಿ ಬುಡಕ್ಕೆ ಸಮೇತ ನೀವು ಸ್ಪ್ರೇ ಮಾಡಿಕೊಂಡು ಫಿಂಗರ್ ಟಿಪ್ಸಲ್ಲಿ ಕ್ಲೀನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಡೈಲಿ 2 ಟೈಮ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊತೀರಾ, ನೀವು ಹೇಗೆ ಫಿಂಗರ್ ಟಿಪ್ಸಲ್ಲಿ ಮಸಾಜ್ ಮಾಡ್ತೀರೋ ಅಷ್ಟು ನಿಮಗೆ ರಿಸಲ್ಟು ಚೆನ್ನಾಗಿ ಬರುತ್ತೆ. ಡೇ ಬೈ ಡೇ ನಿಮಗೆ ಹೇರ್ ಗ್ರೋತ್ ಆಗಿರ್ಬೋದು ಅಥವಾ ಏರ್ ಫಾಲಿಂಗ್ ಆಗಿರ್ಬೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಈ ಹೇರ್ ರಿವೈವರ್ ಏನಿದೆ ಅದನ್ನು ನೀವು ಇವಾಗ ನೈಟ್ ಮಲ್ಕೋಬೇಕಾದ್ರೆ ಹಚ್ಕೊಂಡ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ 2 ಡೇಸ್ ಬಿಟ್ಟು ಸ್ನಾನ ಮಾಡಿದ್ರೆ 2 ಡೇಸ್ ಬಿಟ್ಟು ತಲೆಗೆ ಸ್ನಾನ ಮಾಡಿದ್ರೆ ಇನ್ನೂ ರಿಸಲ್ಟ್ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಗೆ ಹಾಗೆಲ್ಲ ಅಂದರೆ ಅಟ್ಲೀಸ್ಟ್ ನೈಟ್ ಅಪ್ಲೈ ಮಾಡಿಬಿಟ್ಟು ಮಾರ್ನಿಂಗ್ ತಲೆಗೆ ಸ್ನಾನ ಮಾಡ್ಬೋದು. ಆ ತಲೆಗೆ ಸ್ನಾನ ಮಾಡಿ 1/2 hour ಆದಮೇಲೆ ನೀವು ಇದನ್ನ ಅಪ್ಲೈ ಮಾಡ್ಕೋಬೋದು. ಡೈಲಿ 2 ಟೈಮ್ಸ್ ಅಪ್ಲೈ ಮಾಡಿದ್ರೆ ನಿಮಗೆ ಹೇರ್ ಗ್ರೋತ್ ಮತ್ತು ಏರ್ ಫಾಲಿಂಗ್ ಬಗ್ಗೆ ನಿಮಗೆ ಎಷ್ಟು ಗೊತ್ತಾಗುತ್ತೆ. ನಿಮಗೆ ಎಷ್ಟು ಈಗ ಆಗ್ತಾ ಇದೆ, ಇಷ್ಟು ದಿನ ಹಿಂಗಿತ್ತು, ಇವಾಗ ಇದನ್ನು ಯೂಸ್ ಮಾಡಿದ್ಮೇಲೆ ಏನಾಗ್ತದೆ ಅಂತ. ಬರೀ ಇದೊಂದು ಅಲ್ಲದಂಗೆ ಇದ್ರ ಜೊತೆಗೆ ನೀವು ಇನ್ಬಿಲ್ಟ್ ಆಗಿ ಅಂದರೆ ಓರಲ್ಲಿ ನೀವು ಇದಕ್ಕೆ ಮೆಡಿಸಿನ್ಸ್ ತೊಗೋಬೇಕಾಗುತ್ತೆ. ಬರೀ ಇದೊಂದರಲ್ಲೇ ಬರುತ್ತೆ. ಅಂದರೆ ಫಾಲಿಂಗ್ ಕಮ್ಮಿ ಆಗುತ್ತಾ ಅಥವಾ ಹೇರ್ ಗ್ರೋತ್ ಆಗಲ್ವಾ ಇದೊಂದೇ ತೊಗೊಂಡಾಗ ಆಗುತ್ತೆ. ಬಟ್ ಇನ್ನೂ ಕ್ವಿಕ್ ರಿಸಲ್ಟ್ ಬೇಕು, ಇನ್ನೂ ಇದು ಬೇಕು ಅಂತಂದರೆ ಜೊತೆಗೆ ನೀವು ಓರಲಿ ಮೆಡಿಸಿನ್ ತೊಗೋಬೇಕಾಗುತ್ತೆ. ನಮ್ಮ ಹೋಮಿಯೋಪತಿಲಿ ಅದು ಇದೆ. ತಗೊಳ್ಳಿ, ಒಳ್ಳೆ ಮೆಡಿಸಿನ್ಸ್ ತೊಗೊಂಡು ಒಳ್ಳೇದಾಗಲಿ ಎಲ್ಲರಿಗೂ ಅನ್ನೋದಷ್ಟೇ. ಈ ವಿಡಿಯೋ ಲೈಕ್ ಆದರೆ, ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.